ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭೀಮಸೇನ ಚಿಂತನದಲ್ಲಿ ನಿನ್ನೆ ಸಿಕ್ಕಾಗ ಜರಾಸಂಧನ ವಧೆಗೆ ಸಜ್ಜಾಗುತ್ತಾ ಇದ್ರು ಭೀಮಾರ್ಜುನರು ಮತ್ತು ಕೃಷ್ಣ ಅನ್ನೋದನ್ನು ನೋಡಿದ್ವಿ. ಮಹಾಭಾರತದಲ್ಲಿ 100 ಮಂದಿಯನ್ನ ಅಂತ ಇದೆ. ರಾಜಕುಮಾರರಲ್ಲಿ 86 ಸೆರೆ ಹಿಡಿದಿದ್ದು, ಮಿಕ್ಕಿದ್ದು 14 ಸೆರೆ ಹಿಡಿದು ನರಮೇಧ ಮಾಡುವ ಇಚ್ಛೆಯಲ್ಲಿ ಜರಾಸಂಧ ಇದ್ದ ಅಂತ. ಬರೀ 100 ಜನ ರಾಜಕುಮಾರರೇ ಜಗತ್ತಿನಲ್ಲಿ ಇದ್ದಿದ್ದು ಅಂದ್ರೆ ಇಲ್ಲ. ಅದಕ್ಕೆ ಮಹಾಭಾರತದಲ್ಲಿ ಉತ್ತರ ಸಿಗೋದಿಲ್ಲ. ಎಲ್ಲೆಲ್ಲಿ ಕನ್ಫ್ಯೂಷನ್ ಇದೆಯೋ ನಾನು ಹೇಳಿದ್ದನ್ನು ಮರೀಬಾರದು. ಅಲ್ಲಲ್ಲಿ ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಅವ್ರು ಹೇಳ್ತಾರೆ 100 ಅಂದ್ರೆ 100%ಕ್ಕೆ 86 ಶೇಕಡ ಅಂದ್ರೆ 86% ಆಫ್ ದ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಅಂದ್ರೆ ರಾಜಕುಮಾರರ ಪಾಪ್ಯುಲೇಷನ್ನು. ಹೇಗೆ ಅಂದ್ರೆ ಸುಮಾರು 22,800 ಜನ 86% ಅಂದ್ರೆ ಅದನ್ನು ಕರಾರುವಾಕ್ಕಾಗಿ ಸುಮಾರು ಒಂದು 29-30 ಜನನ್ನ ಬಿಟ್ಟು ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಕರೆಕ್ಟ್ ಆದಂಥ ನಂಬರ್ನ ಆಚಾರ್ಯ ಮಧ್ವರು ನಮಗೆ ಕೊಟ್ಟಿದ್ದಾರೆ. ಒಟ್ಟು ಸುಮಾರು ಒಂದು 27-28 ಸಾವಿರ ಜನನ್ನ ಹಿಡಿದು ಒಟ್ಟಿಗೆ ನರಮೇಧ ಮಾಡಿ ಅವನು ಏಕಚಕ್ರಾಧಿಪತ್ಯವನ್ನು ನಡೆಸಬೇಕು ಅನ್ನೋದು ಅವನ ಇಚ್ಛೆ ಆಗಿತ್ತು ಅನ್ನೋದನ್ನು ನೋಡಿದ್ವಿ. ಅದಕ್ಕೋಸ್ಕರ ರಾಜಸೂಯ ಯಾಗಕ್ಕೆ ಎಲ್ಲರನ್ನೂ ಕಪ್ಪ ತರಬಹುದು, ಎಲ್ಲರಿಂದಲೂ ಜರಾಸಂಧನಿಂದ ತರೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ನೆಗೆಟಿವ್ ಆಗಿ ಮೊದಲು ಮಾತಾಡಿ ಧರ್ಮರಾಯನ ಹತ್ರ ಕೃಷ್ಣ ಆಮೇಲೆ ನಿನ್ನ ತಮ್ಮಂದಿರನ್ನ ನನ್ನ ಕೈ ಕೊಡು, ನಾನು ನಿನಗೆ ಕಪ್ಪವನ್ನು ತಂದು ಕೊಡ್ತೇನೆ, ಜರಾಸಂಧನಿಂದ ರಾಜಸೂಯ ಯಾಗವನ್ನು ಮಾಡಿಸ್ತೇನೆ ಅಂತ ಹೇಳ್ದ. ಆದರೂ ಧರ್ಮರಾಜನಿಗೆ ಭಯವಿದ್ದಿದ್ರಿಂದ ಭೀಮ ಹೇಳ್ತಾನೆ, ಏನು ಹೆದರಬೇಡ ಅಣ್ಣ, ನಾನು ಬಲ, ಅರ್ಜುನ ಜಯ, ಕೃಷ್ಣ ಭಗವಂತ, ಇಂಥ ಒಂದು ಜತೆ ಆಟ ಇದ್ದಾಗ ಯಾರು ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದೆ ಕರ್ಕೊಂಡು ಭೀಮಾರ್ಜುನರನ್ನ ಕೃಷ್ಣ ಮಗಧ ದೇಶಕ್ಕೆ ಪ್ರಯಾಣವನ್ನು ಮಾಡ್ತಾನೆ. ಧರ್ಮರಾಜನಿಗೆ ಇನ್ನು ಮುಂದೆ ಇವತ್ತಿನಿಂದ ನೋಡೋದೇನೆಂದ್ರೆ ಧರ್ಮರಾಜನಿಗೆ ಇನ್ನೂ ಭಯ ಸ್ವಲ್ಪ. ಅವನು ಕೃಷ್ಣನ ಜೊತೆ ಭೀಮಾರ್ಜುನರನ್ನು ಕಳಿಸಲು ಇಷ್ಟಪಡೋದಿಲ್ಲ. ಭೀಮಾರ್ಜುನ ಉಭೌ ನೇತ್ರೆ ಮನೋಮನ್ಯೇ ಜನಾರ್ದನಂ ಅಂದ್ಬಿಡ್ತಾನೆ ಅವನು. ಅಂದ್ರೆ ಭೀಮಾರ್ಜುನರು ಇಬ್ರು ಭಗವಂತ ಕೃಷ್ಣ ನನ್ನ ಕಣ್ಣುಗಳಿದ್ದಾಗಪ್ಪ, ನೀನ 2 ಕಣ್ಣುಗಳನ್ನು ಕಿತ್ಕೊಂಡು ಹೊರಟೋಡಿದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಭೀಮಾರ್ಜುನರು ನನ್ನ 2 ಕಣ್ಣುಗಳು, ನೀನು ನನ್ನ ಹೃದಯ, ನೀವು 3 ಜನ ಹೊರಟೋಗ್ಬಿಟ್ರೆ ನಾನು ಬದುಕಿದ್ದು ಏನ್ ಸಾರ್ಥಕ ಅಂತ ಕೇಳ್ತಾನೆ ಧರ್ಮರಾಜ. ಎಂಥ ಒಂದು ಅವನಿಗೆ ಅವರ ಮೇಲೆ ಪ್ರೀತಿ ಭಕ್ತಿ ಇತ್ತು ಅನ್ನೋದನ್ನ ನೋಡಿ. ನಿಮ್ಮನ್ನು ಕಳೆದುಕೊಂಡು ನಾನು ಉಳಿದು ಏನ್ ಪ್ರಯೋಜನ ಇದೆ? ಆದ್ರಿಂದ ನೀವು ಹೋಗುವುದು ಬೇಡ, ನನ್ನ ರಾಜಸೂಯ ಯಾಗ ಸ್ವಾರ್ಥಕ್ಕಾಗಿ ನಾನು ನಿಮ್ಮನ್ನು ಕಳೆದುಕೊಳ್ಳೋದು ಬೇಡ, ನಾನು ರಾಜಸೂಯ ಆಗದ ಆಸೆಯನ್ನ ಕೈ ಬಿಡ್ತಾ ಇದ್ದೇನೆ ಎನ್ನುತ್ತಾನೆ ಧರ್ಮರಾಜ. ಆಗ ಅರ್ಜುನ ಭೀಮನ ಬೆಂಬಲಕ್ಕೆ ನಿಲ್ತಾನೆ. ನನ್ನ ಅಣ್ಣ ಭೀಮನ ಮಾತಿಗೆ ನನ್ನ ಒಪ್ಪಿಗೆ ಇದೆ ಅಣ್ಣ, ನಾವು ಪ್ರಯತ್ನದಿಂದ ಸಾಮ್ರಾಜ್ಯವನ್ನು ಕಟ್ಟಬಲ್ಲೆವು, ಆದ್ದರಿಂದ ನಮ್ಮನ್ನು ಕಳಿಸಿಕೊಡು, ನಮ್ಮ ಪ್ರಯತ್ನ ಎಂದಿಗೂ ಹುಸಿಯಾಗೋದಿಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇವರೆಲ್ಲ ಮಾತಾಡದ ಮೇಲೆ ಕೃಷ್ಣ ಯಾವಾಗ್ಲೂ ಕೊನೆಯಲ್ಲೇ ಮಾತಾಡೋದು. ಅವನ ಸೈಕೋಥೆರಪಿ ಅಲ್ಲೇ ಮಾಡಿದ್ದಾನೆ. ಪ್ರತಿ ನಿಮಿಷದಲ್ಲೂ ಒಂದು ಸೈಕೋಥೆರಪಿ ನಡೀತಿದೆ. ಆದ್ರೆ ಮಹಾಭಾರತದಲ್ಲಿ ಆದಂತ ಅತಿ ದೊಡ್ಡ ಸೈಕೋಥೆರಪಿ ಅದು ಭಗವಂತನ ಗೀತೆ, ಭಗವದ್ಗೀತೆ. ಈಗ ಸೈಕೋಥೆರಪಿ ಮೊದಲು ಯಾವಾಗ್ಲೂ ಒಂದು ಮಾತನ್ನ ನೆಗೆಟಿವ್ ಆಗಿ ಶುರು ಮಾಡಿ ಅದನ್ನ ಸ್ಲೋ ಆಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದು ಕೃಷ್ಣನ ಚಮತ್ಕಾರ. ಅದು ಅವನು ಹೇಳ್ತಾನೆ, ಅರ್ಜುನ ಹೇಳೋದು ನಿಜ ಧರ್ಮರಾಯ, ಪ್ರಯತ್ನವಂತೂ ಮಾಡಲೇಬೇಕು ನಾವು, ಯಾಕಂದ್ರೆ ಪ್ರಯತ್ನವೇ ಇಲ್ಲದೆ ಫಲ ಸಿಗೋದಿಲ್ಲ. ನಾವು ಅಥವಾ ಅವನು ಗೆಲ್ಬಹುದು, ಯಾರು ಬೇಕಾದ್ರೂ ಗೆಲ್ಬಹುದು. ಹೆದರಿ ಕೂತವರು ಅಮರರಾಗೋದಿಲ್ಲ, ಅಥವಾ ಇದುವರ ತನಕ ಯಾರು ಆಗೂ ಇಲ್ಲ. ಯಾರು ಯಾವಾಗ ಸಾಯುವರೋ ನಮಗೆ ಗೊತ್ತಿಲ್ಲ. ಹಗಲೋ ರಾತ್ರಿಯೋ ಅಥವಾ ಮನೆಯಲ್ಲೋ ಕುಳಿತಲ್ಲಿಯೋ ಸಾಯ್ಬೋದು ಬೇಕಾದ್ರೆ. ಆದ್ರಿಂದ ಏನ್ ಹೆದರಬೇಡ, ಭೀಮಾರ್ಜುನರನ್ನ ಕಳಿಸಿಕೊಡು, ನಾನಿದ್ದೇನೆ ಅಂತ ಹೇಳ್ತಾನೆ. ಭೀಮನ ಮಾತನ್ನ ಕೃಷ್ಣ ಪುನರುಚ್ಚರಿಸ್ತಾನೆ, ನನ್ನ ನೀತಿ, ಭೀಮನ ಬಲ ಮತ್ತು ವಿಜಯಶಾಲಿಯಾದ ಅರ್ಜುನನಿದ್ದಾನೆ, ಭಯಬಿಡಬೇಡ ಅಂತ. ಎಲ್ಲಿ ಹೇಳಿದ್ನಲ್ಲ ನಾನು, ಹರಿಯ ಮತವೇ ಹನುಮನ ಮತವು. ಭೀಮ ಏನಂದ್ರೆ ಭಗವಂತ ಅದೇ, ವಾಯುದೇವರೇನಂದ್ರೆ ಭಗವಂತ ಅದೇ, ಭಗವಂತ ಏನಂದ್ರೆ ವಾಯುದೇವರದೇ. ನಾವು 3 ಹೋದ್ರೆ ಅವನು ಹೋರಾಟಕ್ಕೆ ಯಾರನ್ನ ಆಯ್ಕೆ ಮಾಡ್ತಾನೆ ಗೊತ್ತಾ ನಿನಗೆ ಅಂತ ಕೇಳ್ತಾನೆ ಧರ್ಮರಾಯನನ್ನ. ಭೀಮಸೇನ ಯುದ್ಧಾಯ ಧ್ರುವಮಭ್ಯು ಪಯಾಸ್ಯತಿ ಅಂತ ಹೇಳ್ತಾನೆ. ಅವನು ನನ್ನಲ್ಲಿ ಯುದ್ಧ ಮಾಡೋದಿಲ್ಲ ಧರ್ಮರಾಯ, ಹೆದರಬೇಡ, ಅವನಿಗೆ ನನ್ನ ಎದುರಿಸೋ ಧೈರ್ಯವಿಲ್ಲ ಅವನಿಗೆ. ಅರ್ಜುನನಲ್ಲಿ ಯುದ್ಧ ಮಾಡೋಣ ಅಂದ್ರೆ ಅವನ ಅಹಂ ಬಿಡೋದಿಲ್ಲ ಅವನಿಗೆ. ಒಂದು ವೇಳೆ ಅರ್ಜುನ ಯುದ್ಧ ಮಾಡಿ ಗೆದ್ರೆ ಸರಿ, ಗೆದ್ದು ಬಿಡ್ತಾನೆ.
ಅಕಸ್ಮಾತ್ ಸೋತ್ರೆ ಅವನಿಗಿಂತ ಸಣ್ಣವನಾದ ಜರಾಸಂಧನಿಗಾಗ್ಲೇ 250 ವರ್ಷದ ಮೇಲಾಗಿದೆ. ಅವನಿಂತ ತುಂಬಾ ಸಣ್ಣವನ ಕೈನಲ್ಲಿ, ಅದರಲ್ಲೂ ಅರ್ಜುನನಂತವನ ಕೈನಲ್ಲಿ ಸೋತೋಗ್ಬಿಟ್ನೆ ಅನ್ನೋ ಕೆಟ್ಟ ಹೆಸರು ಬರುತ್ತೆ. ಗೆದ್ದರು ಸೋತರು ಸರಿ, ಎರಡರಲ್ಲೂ ಅವನು ಕೆಟ್ಟ ಹೆಸರೇ ಬರೋದು ಅರ್ಜುನನ ಮೇಲೆ. ಗೆದ್ದು ಬಿಟ್ರೆ ಏನಾಗತ್ತೆ ಗೊತ್ತಾ, ಅರ್ಜುನ ಅವನ ಹುಡುಗ ಅಪ್ಪ, ಅವನ ಮೇಲೆ ಗೆದ್ರೆ ಏನಪ್ಪಾ ಸಿಕ್ತು ನಿನಗೆ ಅಂದ್ಬಿಡ್ತಾರೆ. ಹಾಗಾಗಿ ಅವನು ಅರ್ಜುನನನ್ನು ಸೇರಿಸ್ಕೋದಿಲ್ಲ. ಅವನು ಗೆದ್ದರೂ ಸರಿ ಸೋತರೂ ಸರಿ ಅದು ಭೀಮಸೇನನಲ್ಲಿ ಮಾತ್ರವೇ ಸಾಧ್ಯ. ಅದರಿಂದ ಅವನು ಭೀಮನ ಜೊತೆಗೆ ಹೋರಾಡೋದು ನನಗೀಗಲೇ ಗೊತ್ತಿದೆ. ಇದು ಅವನ ಪೊಗರನ್ನ ಇಳಿಸಲು ಭೀಮಸೇನ ಸಮರ್ಥನಾಗಿದ್ದಾನೆ. ಒಂದು ಕೆಲಸ ಕೈಗೂಡುತ್ತಂದೆ ತಿಳಿ ನೀನು ಅಂತ ಹೇಳ್ತಾನೆ ಕೃಷ್ಣ. ನನ್ನ ಯಾರು ಸಾಯ್ತಾರೋ ಗೊತ್ತಿಲ್ಲಪ್ಪ, ನಾವು ಪ್ರಯತ್ನ ಮಾಡಿದಿರಾ ಬಿಡಬಾರ್ದು ಅಂತೆಲ್ಲ ಹೇಳಿದವನು ಈಗ ನೋಡಿ, ಆಗ ಅರ್ಧ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದ್ದ ಧರ್ಮರಾಯನನ್ನ, ಈಗ ಪೂರ್ತಿಯಾಗಿ ಹೇಳ್ತಿದ್ದಾನೆ ಕೆಲಸ ಕೈಗೂಡಿತು ಅಂತಲೇ ತಿಳಿ ಅಂತ ಹೇಳ್ತಾ ಇದ್ದಾನೆ. ಇದು ಕೃಷ್ಣ ಭೀಮನ ಬಲವನ್ನು ಹೊಗಳಿದ ರೀತಿ ಮತ್ತೆ ಪರಿ ಇದು. ಇಷ್ಟಾದ್ರೂ ಕೂಡ ಧರ್ಮರಾಜನಿಗೆ ಎಲ್ಲೋ ಒಂದು ಕಡೆ ಸಂಶಯ. ಭೀಷ್ಮಾಚಾರ್ಯ ಮತ್ತು ಜರಾಸಂಧನ ಅನಾಕ್ರಮಣ ಒಪ್ಪಂದ ಧರ್ಮರಾಜನ ಕಣ್ಮುಂದೆ ನಡೆದಿದೆ. ಅದು ಧರ್ಮರಾಜನ್ ಭೀಷ್ಮಾಚಾರ್ಯರು ಹೇಳ್ತಾರೆ ನಾನಿದ್ ಕಡೆ ಬರಬೇಡ ನೀನು ಅಂತ. ಅವ್ರಿಗೂ ಒಂದು ತೃಣ, ಎಲ್ಲೋ ಒಂದು ಭಯ ಜರಾಸಂಧನನ್ನು ಕಂಡ್ರೆ, ಯಾಕೆ ಅಬ್ಬೇಕು ಸುಮ್ನೆ ಅವನ ಹತ್ರ ಅಂತ. ಜರಾಸಂಧನಿಗಂತೂ ಭೀಷ್ಮಾಚಾರ್ಯನ ಕಂಡ್ರೆ ಭಯವೇ. ಹಾಗಾಗಿ ಭೀಷ್ಮಾಚಾರ್ಯರಂತ್ರೆ ಒಂದನೇ ಒಪ್ಪಂದ ಮಾಡ್ಕೊಂಡು ಟ್ರೀಟಿ ಮಾಡ್ಕೊಂಡು ಸುಮ್ಮನಿದ್ದಾಗ ಇದು ನಮ್ಮ ಕೈನಲ್ಲಿ ಆಗತ್ತೆ ಅನ್ನೋದು ಅವನಿಗೊಂದು ಇದು. ಅದರಿಂದ ಇದು ಹುಲಿಯ ಗುಹೆಗೆ ಒಳಗೆ ಜಿಂಕೆಯನ್ನು ಕಳಿಸಿದಂತಾಗ್ಬಿಡುತ್ತಲ್ಲ ಅನ್ನೋದು ಅವನ ಡೌಟು. ಹೀಗೆ ಭಗವಂತನ ಪಕ್ಕದಲ್ಲಿದ್ರೂ ಕೂಡ ಅವನನ್ನು ರಕ್ಷಿಸುವವನು ಎಂಬ ಸಂಶಯ ಅವನಿಗೆ ಯಾವಾಗ್ಲೂ ಹೀಗೆ ಇರೋದು. ಧರ್ಮರಾಜನಿಗೆ ಕೃಷ್ಣ ಅಶ್ವತ್ಥಾಮೋ ಹತಗತಃ ಅಂತ ಸುಳ್ಳು ಹೇಳುವಂದಾಗ್ಲೂ ಸಂಶಯ ಪಟ್ಟುಬಿಟ್ಟ. ಭೀಮಾರ್ಜುನನ್ನು ಕಳಿಸ್ಕೊಡು, ರಾಜಸೂಯ ಯಾಗ ಮಾಡಿಸ್ತೀನಿ ಎಂದಾಗಲೂ ಸಂಶಯ ಪಟ್ಟ. ಈ ತರ ಸಾಕಷ್ಟು ಬಾರಿ ಕೃಷ್ಣನ ಮೇಲೆ ಧರ್ಮರಾಜನಿಗೆ ಒಂದೊಂದು ಎಳೆಯಷ್ಟು ಸಂಶಯ ಯಾವಾಗ್ಲೂ ಮೂಡಿದೆ. ಆದ್ರೆ ಭೀಮಸೇನಿಗೆ, ವಾಯುದೇವರಿಗೆ ಹಾಗಲ್ಲ. ಕೃಷ್ಣ ಅಥವಾ ವೇದವ್ಯಾಸರು ಏನ್ ಹೇಳ್ತಾರೆ ಕಣ್ಣು ಮುಚ್ಚಿಕೊಂಡು ಮಾಡ್ಬಿಡ್ತಾ ಇದ್ದ ಅದನ್ನ. ಆಗ ಕೃಷ್ಣ ಬತ್ತಳಿಕೆಯಿಂದ ಕೊನೆಯ ಬಾಣವನ್ನು ತೆಗೆದ ಅರ್ಜುನನ ಮುಂದೆ, ಧರ್ಮರಾಯನ ಮುಂದೆ ಇಡೋದಕ್ಕೋಸ್ಕರ. ಯದಿ ಮೇ ಹೃದಯಂ ವೇತ್ಸಿ ಯದೀತೆ ಪ್ರತ್ಯಯೋ ಮಯಿ ಭೀಮಾರ್ಜುನ ಉಭೌ ಶೀಘ್ರಂ ನ್ಯಾಸಭೂತವು ಪ್ರದೇಹಿಮೆ ಅಂತ ಹೇಳ್ಬಿಡ್ತಾನೆ. ಅದು ಮಹಾಭಾರತದ ಶ್ಲೋಕ. ನನ್ನ ಮೇಲೆ ನಿನಗೆ ನಂಬಿಕೆ ಇರುವುದು ಹೌದಾದರೆ, ಕೃಷ್ಣನ ಅಂತರಂಗವನ್ನು ಬಲ್ಲವನು ನೀನು ಅಂತ ಹೌದಾದರೆ ಕಳಿಸಿಕೊಡು, ಅವರನ್ನ ಕೊಡು ನನ್ನ ಕೈನಲ್ಲಿ, ಅವರ ರೋಮ ಕುಂಕದ ಹಾಗೆ ಮರಳಿಕೊಟ್ಟು ತಂದ್ಕೊಡ್ತೀನಿ ಅಂತ ಹೇಳ್ತಾನೆ. ಎಂಥ ಮಾತು! ಕೃಷ್ಣನನ್ನು ನಂಬಿದವರಿಗೆ ಇದೇ ಒಂದು ಸಾಕ್ಷಿ ಅನ್ನೋದಕ್ಕೆ ಹೇಳ್ತಾನೆ. ಅವರ ಒಂದು ರೋಮ ಕೊಂಕದ ಹಾಗೆ ಮರಳಿ ತಂದು ಕೊಡ್ತೇನೆ ನಿನಗೆ, ಇಲ್ಲದೆ ಇದ್ರೆ ಬಿಡು, ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಡು, ಹೊರಟು ಹೋಗ್ತೀನಿ ನಾನು ಅಂತ ಹೇಳ್ತಾನೆ. ನೋಡಿ, ಈ ತರ ಸೈಕೋಥೆರಪಿ ಕೊಡೋದು ಕೃಷ್ಣ. ಧರ್ಮರಾಜ ಅಲ್ಲಿ ಸಿಕ್ಕಾಕೊಂತಾನೆ. ಹೇಗೆ ಹೇಳ್ತಾನೆ ನಿನ್ನ ಮೇಲೆ ನಂಬಿಕೆ ಇಲ್ಲ ನನಗೆ ಅಂತ. ಅಯ್ಯೋ ಹಾಗಲ್ಲ ಕೃಷ್ಣ, ಹಾಗಂತ ತಪ್ಪಿಲಿ ಬೇಡ. ಕೃಷ್ಣನ ಅರ್ಥ ಫಲಿಸುತ್ತಲ್ಲಿ ಆಯ್ತು, ಉಪಾಯವಿಲ್ಲದೆ ಧರ್ಮರಾಯ ಒಪ್ಪಿಕೊಂಡು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಯಥಾ ವದಸಿ ಗೋವಿಂದ, ನೀನೇನಂತೀಯೋ ಅದೇನಪ್ಪ ನನ್ಗೆ. ಇಲ್ಲಿ ಗೋವಿಂದ ಎಂಬ ಸಂಬೋಧನೆ ಬಂದಿದೆ ಮಹಾಭಾರತದ ಶ್ಲೋಕದಲ್ಲಿ, ಬಹಳ ಅರ್ಥಪೂರ್ಣವಾಗಿದೆ. ಗೋವಿಂದ ಅಂದ್ರೆ ಒಂದು ಮೈನ್ ಅರ್ಥ ಮಾತು ಬಲ್ಲವ ಅಂತ. ಹೌದಪ್ಪ, ನಿನ್ನ ಹತ್ರ ನಾನೇನು ಮಾತಾಡಿ ಗೆಲ್ಲಕ್ಕಾಗಲ್ಲ, ಸೋತಿದ್ದೇನೆ, ಕರ್ಕೊಂಡು ಹೋಗು ಅಂತಾನೆ ಧರ್ಮರಾಯ. ನೀನಿದ್ದ ಮೇಲೆ ನನ್ನ ತಮ್ಮಂದಿರು ಸುರಕ್ಷಿತ ಗೊತ್ತಿದೆ ನನಗೆ. ಯಾರಿಗೆ ಲಕ್ಷ್ಮಿ ಬೆನ್ನು ಹಾಕಿದ್ದಾಳೆ ಅವರ ಮುಂದೆ ನೀನು ನಿಲ್ಲುವುದಿಲ್ಲ. ಆದ್ರಿಂದ ಒಂದು ಕರೆದುಕೊಂಡು ಹೋಗು ನೀನು ಅಂತ ಹೇಳ್ತಾನೆ. ಮುಂದಿನಿಂದ ಕೃಷ್ಣ ಹೋಗಲಿ, ನೀನು ಮಧ್ಯದಲ್ಲಿರು, ಹಿಂದಿನಿಂದ ಭೀಮನಿರಲಿ ಅಂತ ಅಲ್ಲೂ ಅರ್ಜುನನಿಗೆ ಸುರಕ್ಷೆ ಕೊಡೋದಕ್ಕೋಸ್ಕರ ಇದು ಸಹ ಮಹಾಭಾರತದಲ್ಲಿ ಸ್ಪಷ್ಟವಾಗಿರುವಂತ ಶ್ಲೋಕ. ಕೃಷ್ಣ ಮುಂದಕ್ಕೆ ಹೋಗ್ಲಪ್ಪ, ನೀನ್ ಮಧ್ಯದಲ್ಲಿರೋ ಅರ್ಜುನ, ನೀನ್ ಸ್ವಲ್ಪ ಚಿಕ್ಕೋನು, ಭೀಮ ನಿನ್ ಹಿಂದೆ ಇರಲಿ ಕಾವಲಿಗೆ ಅಂತ ಹೇಳ್ತಾನೆ. ನೀತಿ ಬಲದ ನಡುವೆ ಜಯ ಇರಬೇಕು ಅನ್ನೋದು ಧರ್ಮರಾಯನ ನೀತಿ. ಆದ್ರೆ ಒಳ ಅರ್ಥ ನೀನ್ ಸ್ವಲ್ಪ ಚಿಕ್ಕೋನಪ್ಪ, ಹುಷಾರಾಗಿರು ಅಂತಾನೆ. ಹೀಗೆ ಕೃಷ್ಣಾರ್ಜುನರ ಜೊತೆಗೆ ಭೀಮಸೇನನ ಮಗಧ ದೇಶಕ್ಕೆ ಕಳಿಸ್ಕೊಡ್ತಾನೆ. ಅಲ್ಲಿಂದ ಅವರು ಹೊರಡ್ತಾರೆ. ಹೇಗೆ ಹೋಗ್ತಾರೆ ಅದು ಇನ್ನೂ ಸ್ವಾರಸ್ಯಕರವಾಗಿರೋ ವಿಚಾರ. ಸ್ನಾತಕ ವೇಷಧಾರಿಗಳಾಗಿ ಹೋಗ್ತಾರೆ, ಬ್ರಾಹ್ಮಣರಾಗಿ ಹೋಗ್ತಾರೆ ಮಗಧ ದೇಶಕ್ಕೆ. ಮಗಧ ದೇಶವೆಂದ್ರೆ ಈಗಿನ ಬಿಹಾರ, ಗೊತ್ತಿರಲಿ ಎಲ್ರಿಗೂ. ಆ ಬಿಹಾರ ಒಂದು ಸ್ಟೇಟ್ಗೆ ಹೊರಡ್ತಾರೆ. ಬುದ್ಧಾವತಾರದ ಅನಂತರ ಅಲ್ಲಿ ಬುದ್ಧ ವಿಹಾರಗಳು ನಿರ್ಮಾಣವಾದವು, ಆದ್ರಿಂದ ಅದು ಬಿಹಾರ ಆಯ್ತು. ಅದಕ್ಕೆ ಬಿಹಾರ ಅಂತ ಹೆಸರು ಬಂದಿದ್ದು. ಸ್ನಾತಕ ವೇಷವನ್ನು ತೊಟ್ಟು ಭೀಮಾರ್ಜುನರು ಹೊರಟರು. ಗುರುಕುಲದಲ್ಲಿ ಕ್ಷೌರ ಮಾಡಿಸಿಕೊಳ್ಳುವ ನಿಯಮ ಇರಲಿಲ್ಲ. ಹಾಗಾಗಿ ವಿದ್ಯಾಧ್ಯಯನ ಅನಂತರ ಮೊದಲ ಕೆಲಸ ಗೋದಾನ. ಗೋದಾನ ಅಂದ್ರೆ ನಾನು ಅವತ್ತು ಹೇಳಿದ್ದೆ, ಗೋವನ್ನು ಕೊಡೋದು. 16 ತರಹದ ಒಂದು ಷೋಡಶೋಪಚಾರ ಕ್ರಿಯೆಗಳನ್ನ ಮಾಡಬೇಕು ಯಾವುದೇ ಒಬ್ಬ ಮನುಷ್ಯನಿಗೆ ಅಂತ. ಅದು ಮೊದಲು
ತನ್ನ ಹುಟ್ಟಿದ ತಕ್ಷಣ ನಾಮಕರಣದಿಂದ ಹಿಡಿದು ಗೋದಾನ ಮತ್ತು ಶ್ರಾದ್ದ ಕ್ರಿಯೆದವರೆಗೂ 16 ತರ ಆಗತ್ತೆ. ಅಲ್ಲಿ 15ನೇದು ಗೋದಾನ ಅಂತ ಆಗತ್ತೆ. ಗೋದಾನ ಆದ್ಮೇಲೆ ಶ್ರಾದ್ದ ಕ್ರಿಯೆ ಅಲ್ಲ, ಮದುವೆ ಆಗೋವರೆಗೂನುವೆ ಗೋದಾನ ಅಂದ್ರೆ ಗೋವನ್ನು ದಾನ ಕೊಡೋದು ಅಂತ ಎಲ್ರೂ ಅಪಾರ್ಥವನ್ನು ಮಾಡಿದ್ದಾರೆ. ಗೋದಾನ ಅಂದ್ರೆ ಅರ್ಥ ಕ್ಷೌರ ಅಂತ, ಕೂದಲನ್ನ ತೆಗೆಯೋದು ಅಂತ. ವಟುಗಳು ವಿದ್ಯಾಭ್ಯಾಸವನ್ನ ಗುರುಕುಲದಲ್ಲಿ ಮಾಡೋವಾಗ ಕ್ಷೌರವನ್ನು ಮಾಡಿಸುವಂತ ನಿಯಮ ಇರಲಿಲ್ಲ. ಎಲ್ಲಾ ಪಾಠವನ್ನು ವಿದ್ಯೆಯನ್ನು ಕಲಿತ ಮೇಲೆ ಗುರುಗಳು ಹೇಳ್ತಾರೆ, ಆಯ್ತಪ್ಪ ಗುರುದಕ್ಷಿಣೆ ಎಲ್ಲ ತಗೊಂಡ್ಮೇಲೆ ಇನ್ನು ನೀವು ಗೋದಾನ ಮಾಡಿ ಹೊರಡಿ ಹಿಂತಿರುಗಿ ಅಂತ. ಗೋದಾನ ಅಂದ್ರೆ ಅಲ್ಲಿ ನೀವು 15, 12, 13, 14 ವರ್ಷದಿಂದ ನೀವು ಶೇವ್ ಮಾಡಿರಲ್ಲ, ಕೂದಲು ಕಟ್ ಮಾಡಿರಲ್ಲ, ತುಂಬಾ ಜಟಗಳು ಬೆಳ್ಕೊಂಡಿರುತ್ತೆ. ಈಗ ನೆಕ್ಸ್ಟ್ ನಿಮಗೆ ಕಾದಿರೋ ಅಂತ ಒಂದಿದು ಮದುವೆ. ಹೀಗೆ ಹೋದ್ರೆ ಯಾವ ಹೆಣ್ಣು ನಿಮ್ಮನ್ನು ಒಪ್ಪೋದಿಲ್ಲ. ಅದರಿಂದ ಕ್ಲೀನ್ ಆಗಿ ಶೇವ್ ಗೀವ್ ಮಾಡ್ಕೊಂಡು ಕೂದಲನ್ನ ಕತ್ತರಿಸಿ ಹಿಂದೆ ಶಿಕೆ ಬಿಟ್ಟು ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ಸ್ಮೃದ್ರೂಪಿಗಳಾಗಿ ಹೊರಡಿ ಇಲ್ಲಿಂದ ಅನ್ನೋದಕ್ಕೆ ಗೋದಾನ ಅಂತ ಹೆಸರು. ಹೀಗೆ ಅವರು ಕ್ಷೌರ ಮಾಡಿಸ್ಕೊಂಡಿರುವಂತ ತರ ಮಾಡಿಸ್ಕೊಂಡವರು ಅಂತಂದ್ರೆ ಕ್ಷೌರ ಮಾಡಿಸ್ಕೊಂಡು ಅವರಾದ ಮೇಲೆ ಅವರು ಸ್ನಾತಕರಾಗೋದು. ಅಲ್ಲಿವರೆಗೂ ಅವರು ವಟುಗಳಾಗಿರ್ತಾರೆ. ವಟುಗಳು ಅಂದ್ರೆ ಬ್ರಹ್ಮಚರ್ಯವನ್ನ ಇಟ್ಕೊಂಡು ಪಾಠವನ್ನ ಕಲಿತಿದ್ದಂಥವ್ರು. ಸ್ನಾತಕರು ಅಂದ್ರೆ ಇನ್ನೇನು ಮದುವೆಗೆ ರೆಡಿ ಆಗಿರೋರು ಅಂತ ಅರ್ಥ, ಬ್ರೈಡ್ ಗ್ರೂಮ್ಸ್ ಅಂತ ಅರ್ಥ. ಸೊ ಹಾಗಾಗಿ ಕ್ಷೌರವನ್ನ ಮಾಡಿಸಿದ ಮೇಲೆ ಅವರು ಸ್ನಾತಕರಾಗ್ತಾರೆ. ಈ ಸ್ನಾತಕ ವೇಷಧಾರಿಗಳಾಗಿ ಇಡೀ ಯಾದವ ಸೇನೆಯೊಂದಿಗೆ ಯುದ್ಧ ಮಾಡಿಯೂ ಕೊಲ್ಲದೆ ಬಿಟ್ಟ ಕೃಷ್ಣ ಜರಾಸಂಧನನ್ನು ಕೊಲ್ಲೋದಕ್ಕೋಸ್ಕರ ಭೀಮಸೇನನನ್ನ ನಿರಾಯುಧನನ್ನಾಗಿ ಕರೆದುಕೊಂಡು ಹೋಗ್ತಾನೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ಯಾವ ಅಸ್ತ್ರವನ್ನು 3 ಜನನೂ ತಗೊಂಡೋಗಲ್ಲ. ಗಾಂಡೀವ ತಗೊಂಡೋಗಲ್ಲ ಅರ್ಜುನ, ಭೀಮಸೇನ ಗದೆಯನ್ನು ತಗೊಂಡೋಗಲ್ಲ, ಕೃಷ್ಣ ಚಕ್ರವನ್ನು ತಗೊಂಡೋಗಿರಲ್ಲ. ಎಲ್ಲ ಬರಿಗೈನಲ್ಲಿ ನಿರಾಯುಧರಾಗಿ ಹೋಗ್ತಾರೆ. ಹಾಗಾಗಿ ಅಲ್ಲಿಂದ ಮುಂದೆ ಏನಾಗತ್ತೆ ಅಂದ್ರೆ ಅದು ಅವನದೇ ರಾಜ್ಯದಲ್ಲಿ ಅವನ ಜಾಗಕ್ಕೆ ಕೈಯಲ್ಲಿ ಏನೂ ಅಸ್ತ್ರಗಳಿಲ್ದರೆ ಹೋಗ್ತಾರೆ. ಅವನ ಸುಸಜ್ಜಿತನ ಸೇನೆಯ ಮಧ್ಯದಲ್ಲಿ ಹೋಗ್ತಾರೆ. ಜ್ಞಾಪಕ ಇರಲಿ, ನಾನು ಹೇಳಿದ್ದೆ ಜರಾಸಂಧನ ಹತ್ರ ಅವಾಗ್ಲೇನೆ 12 ಅಕ್ಷೋಹಿಣಿ ಅವನೊಬ್ಬನ ಹತ್ರಲೇ ಇತ್ತು. ಇಡೀ ಮಹಾಭಾರತದಲ್ಲಿ ಭಾಗವಹಿಸಿದ ಸೇನೆ 18 ಅಕ್ಷೋಹಿಣಿ ಆದ್ರೆ ಜರಾಸಂಧ ಒಬ್ಬನ ಹತ್ರನೇ 12 ಅಕ್ಷೋಹಿಣಿ ಸೇನೆ ಇತ್ತು. ಇದರಿಂದ ನಮ್ಗೆ ಅರ್ಥವಾಗಬೇಕು, ಜರಾಸಂಧನನ್ನು ಕೊಲ್ಲದೆ ಇದ್ದದ್ದು ತನಗೆ ಆಗ್ಲಿಲ್ಲ ಅಂತಲ್ಲ, ಕೃಷ್ಣ ತನ್ನ ಶಿಷ್ಯನ ಕೈಯಿಂದ ಮಾಡಿಸುವ. ಯಾರು ಶಿಷ್ಯ? ಭೀಮಸೇನ ವಾಯುದೇವರು. ಯಾಕಂದ್ರೆ ಅವನು ಭೀಮಸೇನನ ಪಾಲು. ಇದು ಕೃಷ್ಣನ ನೀತಿಯ ಸೊಬಗು. ಯಾವತ್ತೂ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಮೂವರು ಅನೇಕ ಊರುಗಳನ್ನು ದಾಟಿ ಮಗಧಕ್ಕೆ ಬರ್ತಾರೆ. ಈಗ ಮಗಧ ತುಂಬಾ ಸಮೃದ್ಧವಾದ ದೇಶ. ಅಲ್ಲಿ ಪ್ರಜೆಗಳಿಗೆ ಯಾವ ಕೊರತೆಯೂ ಇರಲಿಲ್ಲ. ಇದೊಂದು ಬಹಳ ಪಾಸಿಟಿವ್ ಪಾಯಿಂಟ್ ಯಾರದ್ದು? ಜರಾಸಂಧನದ್ದು. ಏನೇ ಆದ್ರೂ ಯಾರನ್ನೇ ಕೊಂದು ಅವನು ಏಕಚಕ್ರಾಧಿಪತ್ಯ ನಡೆಸಿದ್ರು ತನ್ನ ಪ್ರಜೆಗಳಿಗೆ ಯಾವ ನೋವು ಆಗದಂತೆ ನಡ್ಕೋತಾ ಇರ್ತಾನೆ. ಸಮೃದ್ಧವಾದ ದೇಶ, ಪ್ರಜೆಗಳಿಗೆ ಯಾವ ಕೊರತೆಯೂ ಇಲ್ಲ ಅಲ್ಲಿ. ಕೃಷ್ಣ ಜರಾಸಂಧನ ಆಡಳಿತವನ್ನು ಬಹಳವಾಗಿ ಪ್ರಶಂಸೆ ಮಾಡಿದ್ದಾನೆ ಮಹಾಭಾರತದಲ್ಲಿ. ನಗರವನ್ನು ಸೇರುವ ಮೊದಲು ಕೃಷ್ಣ ಹೇಳ್ತಾನೆ, ನಾವು ಯಾರು ಮಾತನಾಡಬಾರದು, ನೀವು ಮೌನವ್ರತ ದೀಕ್ಷಿತರು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮಧ್ಯರಾತ್ರಿ ಅನಂತರವೇ ನೀವು ಮಾತನಾಡುವುದು ಅಂತ ಹೇಳ್ತೇನೆ ನಾನು. ಯಾರ ಹತ್ರ ಹೋಗಿ? ಜರಾಸಂಧನ ಹತ್ರ ಅವ್ನು ಮೀಟ್ ಮಾಡಿದಾಗ ಉಳಿದಿದ್ದನ್ನೆಲ್ಲ ನನಗೆ ಬಿಡಿ ಅಂತ ಹೇಳ್ತಾನೆ. ಎಲ್ಲ ಮೌನವಾಗಿ ಅವನ ಹಿಂದೆ ಸ್ನಾತಕ ವೇಷಧಾರಿಗಳಾಗಿ ಹೋಗ್ತಾರೆ. ಮೊದಲು ಅವರು ಗಿರಿವಜ್ರದಲ್ಲಿ ಇದ್ದ ಶಿವಲಿಂಗವೊಂದ ಜರಾಸಂಧನಿಂದ ಪೂಜೆಗೊಳ್ಳುತ್ತಿದ್ದ ಲಿಂಗಾಕಾರದ ಬೆಟ್ಟದ ಕೋಡನ್ನ ಕೆಡವುತ್ತಾನೆ. ಯಾಕದು ಅಂದ್ರೆ ಅದು ಈಶ್ವರ ಅವನಿಗೆ ಕೊಟ್ಟಂತ ವರ. ಯಾರಾದರೂ ಜರಾಸಂಧನಿಗೆ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸಿನಲ್ಲಿ ಬಂದ್ರೆ ಆ ನಗಾರಿ, ಆ ಒಂದು ಕೋಡು ಸುಮ್ಮನಿರುತ್ತೆ. ಯಾರಾದ್ರೂ ಜರಾಸಂಧನಿಗೆ ಹಾನಿ ಮಾಡಬೇಕು ಅಂತ ಊರೊಳಗಡೆ ಕಾಲಿಟ್ರೆ ಅದು ತನಗೆ ತಾನೇ ಢಮ್ 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 ಅಂತ ಸದ್ದು ಮಾಡ್ತಿರುತ್ತೆ. ಆಗ ಜರಾಸಂಧ ಎಚ್ಚರನಾಗ್ತಾನೆ, ನನಗೆ ಯಾರೋ ಶತ್ರುಗಳು ಬಂದಿದ್ದಾರೆ ಅಂತ. ಹೀಗೆ ಅದನ್ನ ಕೆಡವುತ್ತಾರೆ ಮೊದಲು, ಅನಂತರ ನಗಾರಿಯನ್ನ ಮುರಿದು ಬಿಸಾಕ್ತಾರೆ. ಸುದ್ದಿ ಮುಟ್ಟುವ ಮುಂಚೆ ಅರಮನೆಯ ಹಿಂಬಾಗಲಿಂದ ಪಾಗಾರವನ್ನು ಹಾರಿ ಒಳಕ್ಕೆ ಹೋಗ್ತಾರೆ. ಇದು ಯಾಕೆ ಹಿಂಬಾಗಲಿಂದ ಹೋದ್ರು ಅದನ್ನು ಹೇಳ್ತೀನಿ ಮುಂದೆ. ಇಷ್ಟಾದ ಮೇಲೆ ಜರಾಸಂಧನಿಗೆ ಇವರು ಬರುವ ಸುದ್ದಿ ಹೋಗುತ್ತೆ. ಜರಾಸಂಧನಲ್ಲಿ ಕೆಲವು ನಿಯಮಗಳಿರುತ್ತವೆ. ಅವನ ರಾಜ್ಯದಲ್ಲಿ ಯಾರಾದರೂ ಶಾಸ್ತ್ರ ಓದಿದ ಬ್ರಾಹ್ಮಣರು ಬಂದ್ರೆ ಅವರನ್ನು ಯಾರೂ ತಡೆಯುವಂತಿರಲಿಲ್ಲ. ಮುಕ್ತ ದ್ವಾರ, ಹೇಗಿದ್ರೆ ಹಾಗೆ ದರ್ಶನ ಕೊಡ್ತಿದ್ದ. ಎಲ್ಲರನ್ನು ಯಾರು ತಡೆಯೋ ಹಾಗಿಲ್ಲ, ಡೈರೆಕ್ಟ್ ಆಗಿ ಹೊರಗಡೆ ಹೋಗ್ಬೋದಾಗಿತ್ತು ಅವರು. ನೋಡಿ, ಇವೆಲ್ಲ ಅವನು ಎಂತ ಕೆಟ್ಟವನ ಹತ್ರನೂ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ ಅನ್ನೋದಕ್ಕೆ. ಅವನಿಗೆ ಕ್ಷತ್ರಿಯರ ಮೇಲೆ ಮಾತ್ರ ಆಕ್ರೋಶ, ಬ್ರಾಹ್ಮಣರ ಮೇಲೆ ಯಾವತ್ತೂ ಬೇಜಾರಿರ್ಲಿಲ್ಲ, ಅವನಿಗೆ ಕೋಪವೂ ಇರಲಿಲ್ಲ. ಯಾವ ಕಾಲಕ್ಕೂ ಪರಸ್ತ್ರೀಯರ ಮೇಲೆ ಕೈ ಮಾಡ್ತಿರ್ಲಿಲ್ಲ. ಇದು ಒಂದು ಒಳ್ಳೆ ಗುಣ ಒಂದು. ಅದರಿಂದ ಈ ರಾಜಕುಮಾರರನ್ನ ಇವನ್ ಹಿಡಿದಿಟ್ಟಿದ್ರೆ ಆ ಕಂಸನ ಒಬ್ಬ ಇವನಿದ್ದ ನೆಂಟ, ಅವನು ನರಕಾಸುರ ಅಂತ, ಅವನು ಬಂದು ಇವನಿಗೆ ಕ್ಲೋಸ್ ಫ್ರೆಂಡ್ ಜರಾಸಂಧನಿಗೆ, ಇಬ್ರು ಧೂರ್ತರು. ಅವನು ಹೇಳ್ದ, ನೋಡೋ ನೀನ್ ಬರೀ ರಾಜ್ಕುಮಾರನ ಹಿಡ್ಕೊಂಡು ಹೋಗಿ ಹೊಡಿತೀಯಲ್ವಾ, ಅವರಲ್ಲಿ ರಾಜ್ಕುಮಾರಿಯರು ಇದ್ದಾರಲ್ವಾ,
ನಿನಗ್ ಬೇಡ ಅಲ್ವಾ ಅವರು, ನನಗ್ ಕೂಡ ಅವ್ರು ನನಗ್ ಬೇಕು ಅಂತ ಹೇಳಿದ್ದ. ಅದನ್ನೇ ನರಕಾಸುರನ್ನ ವಧೆ ಮಾಡಿ ಅವರೇ 16,008 ಜನ ಗೋಪಿಕಾಸ್ತ್ರೀಯರಾಗಿದ್ದು. ಅದನ್ನ ಆಮೇಲೆ ಬರೋಣಂತೆ, ಅದ್ ಮುಂದಕ್ಕೆ ಬರುತ್ತೆ, ಅದು ಆಮೇಲೆ ಬರೋಣಂತೆ. ಜರಾಸಂಧನ ಒಂದು ಬ್ರಾಹ್ಮಣರು ಬಂದ್ರೆ ಅವರು ಯಾರು ತಡಿತಾ ಇರಲಿಲ್ಲ. ಜರಾಸಂಧನ ಆಸ್ಥಾನದಲ್ಲಿ ಕ್ಷತ್ರಿಯರ ಮೇಲೆ ಮಾತ್ರ ಕೋಪ, ಯಾವ ಕಾಲಕ್ಕೂ ಪರಸ್ತ್ರೀಯರ ಮೇಲೆ ಕೈ ಮಾಡ್ತಾ ಇರಲಿಲ್ಲ ಅವನು. ಜರಾಸಂಧನ ವಧೆ ಕಾರ್ಯ ಎಷ್ಟು ಮಹತ್ವದ್ದು ಅಂದ್ರೆ, ಅವನು ರಾಜಕುಮಾರರನ್ನು ಸೆರೆಯಲ್ಲಿಟ್ಟಿದ್ದು ತಾನು ಸಾಮ್ರಾಟ ಆಗಬೇಕೆಂದು. ಇದು ದೇಶವನ್ನ ಶೋಷಣೆ ಮಾಡಿ ತಾನು ಸಾಮ್ರಾಟ ಆಗುವ ಸಂಕಲ್ಪ. ಅದಕ್ಕೋಸ್ಕರ ಅವನ ವಧೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. 22,800 ಮಂದಿ ರಾಜಕುಮಾರರನ್ನ ಜರಾಸಂಧ ಹಿಡಿದಿಟ್ಟಿದ್ದಾಗ 16,100 ಮಂದಿ ರಾಜಕುಮಾರಿಯರನ್ನ ನರಕಾಸುರ ಸೆರೆಯಲ್ಲಿಟ್ಟಿದ್ದ. ಈಗ ತಾನೇ ಹೇಳಿದೆ ಅದನ್ನ. ನರಕಾಸುರ ಜರಾಸಂಧನಿಗೂ ಬಹಳ ಕ್ಲೋಸ್ ಫ್ರೆಂಡ್ಸ್ ಅವರು. ತಾನು ಪರಸ್ತ್ರೀಯರನ್ನು ಗೌರವಿಸುವನು, ದುಷ್ಟನಲ್ಲೂ ಒಬ್ಬ ಸಜ್ಜನಿಕೆ. ಅದರಿಂದ ಇವನಿಗೆ ಒಂದು ಭಯ ಏನಪ್ಪಾ ಅಂದ್ರೆ, ಒಂದು ವೇಳೆ ಈ ಮುದಿರಾಜರ ಹೆಣ್ಮಕ್ಳಿಗೆ ಏನಾದ್ರೂ ಮಕ್ಕಳಾಗ್ಬಿಟ್ರೆ ಆಗಿನ ಪ್ರಕಾರ ಆ ಮಕ್ಕಳಿಗೆ ರಾಜ್ಯ ಹೋದ್ರೆ ಅಂತ. ಅದಕ್ಕೆ ನರಕಾಸುರನಿಗೆ ಆಯ್ತು ಕರ್ಕೊಂಡು ಹೋಗೋವ್ರನ್ನ ಅಂತ ಹೇಳಿದ್ದ. ಅವರು ಉತ್ತರಾಧಿಕಾರಿಯಾಗಿ ಸಿಂಹಾಸನದಲ್ಲಿ ಕೂತು ಬಿಡ್ತಾರೆ ಅಂತ ಭಯ ಅವನಿಗೆ. ಆಗ ನರಕಾಸುರ ಜರಾಸಂಧನ ಸಹಾಯಕ್ಕೆ ಬಂದು, ಅವನಿಗೂ ಅದೇ ಬೇಕಾಗಿತ್ತು. ರೋಗಿ ಹೇಳಿದ್ದು ಹಾಲುವನ್ನ ವೈದ್ಯ ಬಯಸಿದ್ದು, ಹೇಳಿದ್ದು ಹಾಲುವನ್ನ ರೋಗಿ ಬಯಸಿದ್ದು ಹಾಲುವನ್ನ. ಅದರ ಪರಿಣಾಮವಾಗಿ ರಾಜಕುಮಾರಿಯರನ್ನೆಲ್ಲ ನರಕಾಸುರ ಸೆರೆಗೆ ಸೇರಿಸ್ಕೊಂತಾನೆ. ಅದಕ್ಕೆ ಕೃಷ್ಣ 20 ವರ್ಷಗಳ ಮೊದಲೇ ನರಕಾಸುರನ್ನು ಕೊಂದು ರಾಜಕುಮಾರಿಯನ್ನ ಮದುವೆ ಆಗಿದ್ದಾನೆ ಆಲ್ರೆಡಿ. ಈ ಜರಾಸಂಧನ ವಧೆಗೂ 20 ವರ್ಷ ಮುಂಚೆ. ಇದು ಜರಾಸಂಧನಿಗೆ ಒಂದು ಅನುಕೂಲವಾಯ್ತು. ಯಾಕಂದ್ರೆ ಅವರನ್ನೆಲ್ಲ ಇವನ್ ಮದುವೆ ಆಗ್ಬಿಟ್ಮೇಲೆ ಅವರು ಹೊಟ್ಟೋಗ್ತಾರ ಆ ದೇಶಗಳಿಂದ. ಅವರು ತಿರ್ಗಾ ರಾಜ್ಯವನ್ನು ತಗೊಳ್ಳೋ ಒಂದು ಇದ್ರಲ್ಲಿಲ್ಲ ಅವರು. ಒಂಥರ, ಯಾಕಂದ್ರೆ ಅವರಾದ್ರೂ ತಮ್ಮ ಮಕ್ಕಳನ್ನ ಪಟ್ಟದಲ್ಲಿ ಉತ್ತರಾಧಿಕಾರಿಯಾಗಿ ಕೂಡಿಸುವ ಸಂಭವ ಇರಲಿಲ್ಲ ಅಲ್ಲಿ. ಜರಾಸಂಧನೊಂದಿಗೆ ನೆಕ್ಸ್ಟ್ ಯುದ್ಧದ ಒಂದು ಪ್ರಕರಣ ಅದೇನಾಗತ್ತೆ ಅನ್ನೋದನ್ನ ಪ್ರಾಯಶಃ ಇವತ್ತು ಕಂಪ್ಲೀಟ್ ಆಗೋದಿಲ್ಲ. ಹೇಗೆ ಯುದ್ಧ ಪ್ರಾರಂಭ, ಅವರು ಜರಾಸಂಧನನ್ನ ಮೀಟ್ ಮಾಡೋದು ಹೇಗೆ, ಇದನ್ನೆಲ್ಲವನ್ನು ನಾಳೆ ದಿನ ಸಿಕ್ಕಾಗ ಡೀಟೇಲ್ ಆಗಿ ವಿಮರ್ಶೆಯನ್ನ ಮಾಡೋಣಂತೆ. ಅಲ್ಲಿವರೆಗೂ ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನ ಇಲ್ಲಿಗೆ ಉಪಸಂಹಾರ ಮಾಡಿ ಇದನ್ನ ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.